ಇದೋಗಿದೆ ಒಂದು ಕಡೆ ಫುಲ್ ಎಲ್ಲ. ಇದು ನಿಂಗೆ ತಿನ್ಬೇಕು ಗೈಸ್. ನಾನು ಇವಾಗ ಏನೂ ಮಾಡೋಕ್ಕೆ. ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ಬ್ಲಾಗಿಗೆ ಸ್ವಾಗತ. ಸೊ ಗೈಸ್, ಆ್ಯಕ್ಚುಲಿ ಇವತ್ತು ಕಾಲೇಜ್ಗೆ ಹೋಗೋಣ ಅಂತಿದ್ವಿ. ಹಂಗೆ ಸುಮ್ಮನೆ ಮಾತಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಹೆಂಗಿತ್ತು, ರಜಾ ಇತ್ತು ಇಂಡಿಪೆಂಡೆನ್ಸ್ ಡೇ ಅಂತ. ಆಗಲಿಲ್ಲ ಅದು. ಹಾಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಗೈಸ್, ಇವಾಗ ನಮ್ಮ ಅಪ್ಪ ಅದು ತಿಂಡಿ ತೊಗೊಂಡು ಬಾ ಅಂತ ಹೊರಗಡೆ ಇಡ್ಲಿ ಮತ್ತು ಇದು ಅದನ್ನ ತರಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ನನಗೆ ನಮ್ಮ ಅಪ್ಪಂಗೆ ತಟ್ಟೆ ಇಡ್ಲಿ ತೊಗೊಂಡೆ. ನಮ್ಮಮ್ಮ ತಿನ್ನಲ್ಲ ತಟ್ಟೆ ಇಡ್ಲಿ, ಅದಕ್ಕೆ ನಾರ್ಮಲ್ ಇಡ್ಲಿ ತರಕ್ಕೆ ಹೋಗ್ತಾಯಿದ್ದೀನಿ ಗೈಸ್ ಇಲ್ಲಿ ಹೋಟೆಲಲ್ಲಿ. ಗೈಸ್, ಇವಾಗ ಇಡ್ಲಿ ವಡ, ಆಮೇಲೆ ನಮ್ಮ ಅಮ್ಮಂಗೂ ಇಡ್ಲಿ, ಬೇರೆ ನಾರ್ಮಲ್ ಇಡ್ಲಿ ತೊಗೊಂಡು ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಅವ್ರು ಇವಾಗ ಫೋನ್ ಮಾಡಿದ್ರು ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ಇಡ್ಲಿ ತಂದೆ, ಇವಾಗ ಪಟ್ಟಂತ ಇಡ್ಲಿ ತಿಂದು ಪಟ್ಟಂತ ಇವಾಗ ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ತಿಂಡಿ ಮಾಡಿ ರೆಡಿ ಆದೆ, ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಬಸ್ಸಿಂದ ಹೋಗ್ತಾಯಿದ್ದೀನಿ. ಇವಾಗ ಹೋಗಿ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಇಟ್ಕೊಂಡು ಇವಾಗ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ ರೋಡಲ್ಲಿ ನಿಂತಿದ್ದೆ. ಜೀವನ್ ಇವಾಗ ಬಂದ. ಅವನು ಇಲ್ಲಿ ಬಂದು ನಿಂತ್ಕೋತಾನೆ. ಇವಾಗ ಕಾಲೇಜ್ ಕಡೆ ಹೋಗ್ಬೇಕು ಗೈಸ್. ಇವಾಗ ಬರ್ತಾವನಲ್ಲಿ ಗಾಡಿ, ಆ ಕಡೆ ಎಲ್ಲ ವೆಹಿಕಲ್ಸ್ ಬರ್ತಾಯಿದೆ ಅಂತ ಇವಾಗ ಬಂದ ಗೈಸ್. ಇವಾಗ ಅವನ ಜೊತೆ ಹೋಗ್ಬೇಕು. ಸೊ ಗೈಸ್, ಇವಾಗ ಪಾರ್ಕಲ್ಲಿ ಕೂತಿದ್ವಿ. ಅವಾಗಿಂದ ಹಂಗೆ ಒಂದು ಸ್ವಲ್ಪ ಮಾತಾಡಿಕೊಂಡು, ಇವತ್ತು ಯಾವುದು ಸೆಲೆಬ್ರೇಷನು ಇರಲಿಲ್ಲ, ಯಾವ್ದು ಫ್ಲ್ಯಾಗ್ ಹಾಸ್ಟಿಂಗು ಇರಲಿಲ್ಲ ಕಾಲೇಜಲ್ಲಿ, ಎಲ್ಲ ಫುಲ್ ಕ್ಲೋಸ್ ಆಗಿತ್ತು. ಹಂಗೆ ಬಂದಿದ್ವಿ ನಾವಿಬ್ಬರು. ಇವಾಗ ಮನೆಗೆ ಬಂದ, ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಇಂಡಿಪೆಂಡೆನ್ಸ್ ಡೇಗೆ ಏನು ಸ್ಪೆಷಲ್ ಮಾಡೋರು ನಮ್ಮಮ್ಮ ನೋಡಬೇಕು ಅದನ್ನ ಫಸ್ಟು. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ. ಇವಾಗ ಫ್ರೆಶ್ ಅಪ್ ಆದೆ. ನಮ್ಮಮ್ಮ ಏನು ಅಡುಗೆ ಮಾಡೋರು ನೋಡ್ಬೇಕು ಇವಾಗ ಮಧ್ಯಾಹ್ನಕ್ಕೆ. ಸೈಡ್ ಹೋಗಮ್ಮ. ಇವಾಗ ನಮ್ಮಮ್ಮ ಮೊನ್ನೆ ಥರ ಟೋಸ್ಟ್ರಲ್ಲಿ ಸ್ಯಾಂಡ್ವಿಚ್ ಮಾಡಿದ್ದಾರೆ. ಅದೇ ಅಂತ ಇವತ್ತಿನ ಸ್ಪೆಷಲ್, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲು. ಮತ್ತೇನಿಲ್ಲ, ಇಲ್ಲಿ ಸಾಂಬಾರು, ಇದು ರೈಸು. ಇವಾಗ ಇದಾದಮೇಲೆ ಒಂದು ಸ್ಯಾಂಡ್ವಿಚ್ಚು, ಆಮೇಲೆ ಒಂಚೂರು ರೈಸ್ ತಿನ್ನಬೇಕು ರೈಸ್ ಮಧ್ಯಾಹ್ನಕ್ಕೆ. ಇವಾಗ ತೆಗಿತವ್ರೆ ಹೆಂಗಾಗಿದೆ ನೋಡ್ಬೇಕು. ಇವಾಗ ಓಪನ್ ಮಾಡಮ್ಮ ಅದನ್ನ. ನೋಡಿ, ಇಲ್ಲೆಲ್ಲ ಒಂದು ಕಡೆ ಎಲ್ಲ ಹೊತ್ತಿದೆ. ಇಲ್ಲಿ ಸೀದೋಗಿದೆ ಒಂದು ಕಡೆ ಫುಲ್ ಎಲ್ಲ. ಇದು ನಿಂಗೆ ತಿನ್ಬೇಕು ಗೈಸ್. ನಾನು ಇವಾಗ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಎಲ್ಲ ಸೀದೋಗಿದೆ. ಹಿಂಗೆ ತಿನ್ನಬೇಕು ಗೈಸ್. ಇವಾಗ ಊಟ ಮಾಡಿದೆ. ಇಲ್ಲಿ ನೀರು ಖಾಲಿ ಆಗಿತ್ತು. ಇವಾಗ ಹೋಗಿ ನೀರು ತೊಗೊಂಡು ಬರ್ಬೇಕಂತೆ ನಮ್ಮ ಅಪ್ಪ ಬೈತಿದ್ರು ಅವಾಗಿಂದ. ಸಂಜೆ ತೊಗೊಂಡು ಬಾ ಅಂದರೆ ನಾನು ಹೇಳಿದೆ, ಬಿಡಲಿಲ್ಲ. ಇವಾಗಲೇ ಹೋಗಿ ತೊಗೊಂಡು ಬಾ ಅಂದರು. ಇವಾಗ ಹೋಗಿ ನೀರು ತರ್ತಾಯಿದ್ದೀನಿ ಗೈಸ್. ಇವಾಗ ಸಂಜೆ ಆಯಿತು. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ದೆ. ಇವಾಗಿದ್ದೆ. ಇವಾಗ ಶನಿವಾರ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಮುಖ ತೊಳ್ಕೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಒಂದು ಸಾರ್ಥಕ ಹುಷಾರಿಲ್ಲ, ಮಲ್ಕೊಂಡವನೆ. ಮೈ ಬಿಸಿ ಆಗಿಚ್ಚೂರು ಮಲ್ಕೊಂಡವನೆ. ಇವನು ಮಲ್ಕೊಳ್ಳಿ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಗೈಸ್. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಬಂದೆ. ನೀವು ಆಶೀರ್ವಾದ ಪಡ್ಕೊಳ್ಳಿ. ಹಂಗೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇವತ್ತು. ನೋಡ್ಬೋದು ನೀವು, ಈ ಕಡೆನೂ ಫುಲ್ಲೆಲ್ಲ ಡೆಕೋರೇಟ್ ಮಾಡಿದ್ರು ನೀಟಾಗಿ. ದೇವಸ್ಥಾನಕ್ಕೆ ಹೋಗಿ ಬಂದೆ. ನಮ್ಮಮ್ಮ ಬಟ್ಟೆ ತೊಗೋತಿದ್ರು. ಇವಾಗ ನಮ್ಮಮ್ಮ ಅದೇನೋ ಮಂಡಕ್ಕಿ ತೊಗೊಂಡು ಬರ್ಬೇಕಂತೆ. ಇವಾಗ ಮಂಡಕ್ಕಿ ತರಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ನಮ್ಮಮ್ಮ ಬಟ್ಟೆ ತೊಗೊಂಡ್ರು. ಬೀಳ್ತಿದ್ದೆ ಸರಿಯಾಗಿ. ಇವಾಗ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವಾಗ ಗಾಡಿ ಒಳಗಡೆ ಹಾಕಿ ಹಂಗೆ ಮಂಡಕ್ಕಿ ತೊಗೊಂಡು ಇವಾಗ ಬಂದೆ ಗೈಸ್ ಮನೆಗೆ. ಇವಾಗ ಹೋಗ್ಬಿಟ್ಟು ಇದು ಕೊಟ್ಬಿಟ್ಟು ಅಮ್ಮಂಗೆ ಇವಾಗ ಊಟ ಮಾಡಬೇಕು. ಇವಾಗ ಮಂಡಕ್ಕಿ ತೊಗೊಂಡು ಬಂದೆ. ಆವಾಗಲೇ ನಮ್ಮಮ್ಮ ಬಟ್ಟೆ ತೊಗೊಂಡು ಬಂದಿಟ್ಟಿದ್ರು. ಇವಾಗ ನಾನೇ ಫೋಲ್ಡ್ ಮಾಡಿ ಇಡ್ಬೇಕು ಇದನ್ನ. ಇವಾಗ ಇದು ಫೋಲ್ಡ್ ಮಾಡಿಟ್ಟು ಇವಾಗ ಇದು ಊಟ ಮಾಡಬೇಕು ಗೈಸ್. ಅಮ್ಮ ಇವಾಗ ಮಂಡಕ್ಕಿಯಿಂದ ಇದು ಯಾವ್ದು ಲಾಡು ಮಾಡ್ತಿದ್ದಾರೆ. ಯಾವುದಮ್ಮ ಇದು? ಮಂಡಕ್ಕಿ ಸ್ವೀಟ್ ಲಾಡು. ಬೆಲ್ಲ ಎಲ್ಲ ಕುದಿಸ್ಬಿಟ್ಟು, ನೀರೆಲ್ಲ ಕುದಿಸ್ಬಿಟ್ಟು ಮಂಡಕ್ಕಿ ಹಾಕ್ತಿದ್ದಾರೆ ಗೈಸ್. ಒಂಥರ ಸ್ವೀಟ್ ಲಾಡು ಇರುತ್ತಿದ್ದು. ಸ್ವೀಟ್ ಲಾಡು ಅಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ ಮತ್ತು ನೀರು ಹಾಕಿ ಕುದಿಸ್ಬಿಟ್ಟು ಇವಾಗ ಮಾಡಿದ್ರು ಗೈಸ್.
ಗೈಸ್ ಇವಾಗ ನಮ್ಮ ಅಮ್ಮ ಈಗ ಪೂರಿ ಲಾಡು ಇವಾಗ ಕಟ್ಟಕ್ ಬಾ ಅಂತ ಹೇಳ್ತಿದ್ದಾರೆ. ನೀಟಾಗಿ ಮಾಡ್ತಿದ್ದೀನೋ ಹೂವನ್ನು ಅವನ ಕೈಯಲ್ಲಿ ವಿಡಿಯೋ ಮಾಡಿ ಕೊಟ್ಟಿದ್ದೆ. ಇವಾಗ ನಮ್ಮಮ್ಮ ಊಟ ಮಾಡೋಕ್ಕಿಂತ ಮುಂಚೆ ಊಟ ಏನು ಮಾಡ್ತೀವಿ ಇವಾಗ ಲಾಡು ಕಟ್ಟುವ ನನ್ನ ಜೊತೆ ಕುತ್ಕೊಂಡು ಅಂತಿದ್ದಾರೆ. ನನಗೆ ಎಷ್ಟು ಬರುತ್ತೆ ಆ ಥರ ಕಟ್ತಿದ್ದೀನಿ ನೋಡಿ, ಶೇಪ್ ಯಾವ ಥರ ಇದೆ ಅಂತ. ಅವಾಗಿಂದ ಇಷ್ಟೊಂದು ಕಟ್ಟಿದ್ವಿ ಗೈಸ್ ನಾನು ನಮ್ಮಮ್ಮ. ಇಷ್ಟ ಆಗಿದೆ, ಇನ್ನೊಂಚೂರು ಇನ್ನೂ ಇಷ್ಟು ಅರ್ಧ ಇದೆ, ಅರ್ಧ ಅಂದರೆ ಇನ್ನೊಂದು ಸ್ವಲ್ಪ ಭಾಗ ಇದೆ. ಇದನ್ನೂ ಕಟ್ಟಿಬಿಟ್ಟು ನಾನು ಫಸ್ಟ್ ಊಟ ಮಾಡಬೇಕು ಗೈಸ್. ಟೈಮ್ ಬಂದು ಆಗಲೇ 10 ಗಂಟೆ. ಇವಾಗ ಲಾಡು ಎಲ್ಲ ಕಟ್ಟಿ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಪಲ್ಯ ಹಾಗೂ ಚಪಾತಿ ಮತ್ತು ಇದೇನಿದೆ ಇಲ್ಲಿ ಬಾಕ್ಸು, ಆಮೇಲೆ ಮಧ್ಯಾಹ್ನದ ಸಾರು, ಅಲ್ಲಿ ರೈಸ್ ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು. ಇವಾಗ ಊಟ ಎಲ್ಲ ಆಯಿತು, ಇವನು ಮಲ್ಕೊಂಡ ಇವಾಗ. ಕಡಿಮೆ ಐತೇನೋ, ಹುಷಾರದೇನೋ? ಹಾಂ, ಆಗಲೇ ಟೈಮ್ ಒಂದು 11:20 ಆಗಲೇ. ಇವಾಗ ಊಟ ಆಯಿತು ಅಂತ ಹಂಗೆ ವಾಕ್ ಮಾಡೋಕ್ಕೆ ಬಂದಿದ್ದೆ, ಹಂಗೆ ಒಂದು ಸ್ವಲ್ಪ ಹೊರಗಡೆ ಎಷ್ಟು ಪೀಸ್ ಆಗಿದೆ ಗೈಸ್. ರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ, ಫುಲ್ ಪೀಸ್ ಆಗಿದೆ. ಇವಾಗ ನಾನು ಹೋಗಿ ಮಲ್ಕೋಬೇಕು ಗೈಸ್. ಇವಾಗ ವಾಕ್ ಬಂದೆ, ಇವಾಗ ನಾನು ಮಲ್ಕೋತೀನಿ ಗೈಸ್. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್.